ಮೊದಲಿಗೆ ಬೆಂಗಳೂರಿನಲ್ಲಿ 6 ವರ್ಷದ ಬಾಲಕಿ ವೆನೆಲಾ ಕೊಲೆ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಮತ್ತೊಂದಷ್ಟು ಸ್ಫೋಟಕ ಮಾಹಿತಿಗಳು ಸಿಗ್ತಾ ಇದೆ. ಈ ಕೊಲೆಗಾತಿ ತಾಯಿಯ ಬಗ್ಗೆ ಇಂಚಿಂಚು ಮಾಹಿತಿಯನ್ನ ಕಲೆ ಹಾಕಿ ಆಕೆಯನ್ನು ಕೂಡ ಅರೆಸ್ಟ್ ಮಾಡಲಾಯಿತು. ಈಗ ಮತ್ತೊಂದು ಸ್ಫೋಟಕ ಮಾಹಿತಿ. ಈ ಪ್ರಕರಣದಿಂದ ತಪ್ಪಿಸಿಕೊಳ್ಳೋದಕ್ಕೆ ಪ್ರಿಯಾಂಕಾ ಮಾಸ್ಟರ್ ಪ್ಲಾನ್ ಮಾಡಿದ್ಲು. ಮೊದಲೇ ಲಾಯರ್, ಹಾಗಾಗಿ ಮಾಸ್ಟರ್ ಪ್ಲಾನ್ ಮಾಡಿ ಇಟ್ಕೊಂಡಿದ್ಲು. ಪೊಲೀಸರು ಟ್ರ್ಯಾಕ್ ಮಾಡಬಾರದು ಅಂತ ಖತರ್ನಾಕ್ ಪ್ಲಾನ್ ರೂಪಿಸಿದ್ಲು. ಕೋರ್ಟ್ನಲ್ಲಿ ನಿರೀಕ್ಷಣಾ ಜಾಮೀನು ರದ್ದಾಗ್ತಾ ಇದ್ದಂತೆ ಎಸ್ಕೇಪ್ ಆಗಿದ್ದು. ಅಂತೂ ಇಂತೂ ಆಕೆ ಕೊಲೆಗಡಕಿ ತಾಯಿ ಸಿಕ್ಕಿಬಿದ್ದಿದ್ದಾಳೆ. ಬಟ್ ಆಕೆ ನೋಡಿ, ಲಾಯರ್ ಬ್ರೈನ್ ಅನ್ನ ಆ ಸಂದರ್ಭದಲ್ಲಿ, ಮಗುವಿನ ಸಾವಾದ ಸಂದರ್ಭದಲ್ಲಿ ಓಡಿಸಿಲ್ಲ, ಆದರೆ ಎಸ್ಕೇಪ್ ಆಗೋದಕ್ಕೆ ಬಳಸಿದ್ದಾರೆ ಮಾಸ್ಟರ್ ಪ್ಲಾನ್ ಅನ್ನು. ಮೈಸೂರಿನ ಹೋಟೆಲ್ನಲ್ಲಿ 2 ದಿನ ವಾಸ್ತವ್ಯ ಹೂಡಿದ್ಲು ಈ ಕಿಲಾಡಿ. ವಿಚಾರ ಬಹಿರಂಗವಾಗ್ತಾ ಇದ್ದಂತೆ ಹೋಟೆಲ್ನಿಂದ ಕಿಲ್ಲರ್ ಎಸ್ಕೇಪ್ ಆಗ್ತಾಳೆ. ಸಕಲೇಶ್ಪುರದ ತನ್ನ ಸ್ನೇಹಿತನ ನಿವಾಸಕ್ಕೆ ಹೋಗಿರ್ತಾಳೆ ಆರೋಪಿ ಪ್ರಿಯಾ. ಮೋಹನ್ ಮಾಹಿತಿ ಆಧರಿಸಿ ಸಕಲೇಶ್ಪುರಕ್ಕೆ ತೆರಳಿರುತ್ತೆ ಕಾಕಿ. ಆಗ ಪೊಲೀಸರ ಮುಂದೆ ಹೈಡ್ರಾಮಾ ಮಾಡ್ತಾಳೆ ಪ್ರಿಯಾಂಕಾ. ಸದ್ಯ ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಕಾಡುಗೋಡಿ ಪೊಲೀಸರು. ಮೊದಲಿಗೆ ಪ್ರಿಯಾಂಕಾನ ಪ್ರಿಯಕರ ಸಿಕ್ಕಿ ಬೀಳ್ತಾನೆ. ಒಂದೊಂದೇ ಮಾಹಿತಿಗಳನ್ನ ಹೊರ ಹಾಕ್ತಾನೆ ಮೋಹನ. ಅದಾದ್ಮೇಲೆ ಪ್ರಿಯಾಂಕಾಳನ್ನ ಹುಡುಕೋದ ಹೋದಂತಹ ಸಂದರ್ಭದಲ್ಲಿ ಈ ವಿಚಾರ ಸಿಕ್ಕಾಪಟ್ಟೆ ರಾಜ್ಯಾದ್ಯಂತ ಸಿಕ್ಕಾಪಟ್ಟೆ ಸೌಂಡ್ ಮಾಡಿತ್ತು. ಆಕೆಯ ಫೋಟೋವು ಕೂಡ ರಿವೀಲ್ ಆಗಿತ್ತು. ಹುಡುಕಾಡ್ತಾ ಇದ್ರು ಪೊಲೀಸರು. ಈ ವಿಚಾರ ಗೊತ್ತಾದ ತಕ್ಷಣ ಈ ಕೊಲೆಗಾತಿ ತಾಯಿ ಎಸ್ಕೇಪ್ ಆಗ್ತಾಳೆ ಮೈಸೂರಿಂದ ಸಕಲೇಶ್ಪುರಕ್ಕೆ. ಸಕಲೇಶ್ಪುರದಲ್ಲಿರೋ ತನ್ನ ಸ್ನೇಹಿತನ ನಿವಾಸಕ್ಕೆ ಹೋಗಿರ್ತಾಳೆ. ಮೋಹನ್ ಒಂದಷ್ಟು ಮಾಹಿತಿಗಳನ್ನು ಕೊಟ್ಟಿರ್ತಾನೆ. ಆ ಮಾಹಿತಿಯ ಆಧಾರದ ಮೇಲೆ ಖಾಕಿ ಟೀಮ್ ಸಕಲೇಶ್ಪುರಕ್ಕೆ ಹೋಗುತ್ತೆ. ಸಿಕ್ಕಿ ಬೀಳ್ತಾಳೆ ಅಲ್ಲಿ. ಕೊಲೆಗಾತಿ ತಾಯಿ ಸಿಕ್ಕಿ ಬೀಳ್ತಾಳೆ ಸಕಲೇಶ್ಪುರದಲ್ಲಿ. ಅಲ್ಲಿಂದ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಬರುವಂತಹ ಸಂದರ್ಭದಲ್ಲಿ ಭಾರೀ ಹೈಡ್ರಾಮಾ ಮಾಡ್ತಾಳೆ ಆಕೆ. ಈಗ ಸದ್ಯ ಪೊಲೀಸರ ಕಸ್ಟಡಿಯಲ್ಲಿದ್ದಾಳೆ ಈಕೆ. ಕಸ್ಟಡಿಗೆ ಪಡ್ಕೊಂಡು ವಿಚಾರಣೆ ಮಾಡ್ತಾ ಇದ್ದಾರೆ ಕಾಡುಗೋಡಿ ಪೊಲೀಸರು. ಮೋಹನ್ ಕೊಟ್ಟಂತಹ ಮಾಹಿತಿಯ ಆಧಾರದ ಮೇಲೆಯೇ ತನಿಖೆ ಮಾಡಬೇಕಾದ್ರೆ ಸಕಲೇಶ್ಪುರದ ಸುಳಿವು ಸಿಗುತ್ತೆ. ಆ ಮುಖಾಂತರ ಪೊಲೀಸರು ಸಕಲೇಶ್ಪುರಕ್ಕೆ ಹೋಗಿ ಆಕೆಯನ್ನ ಅರೆಸ್ಟ್ ಮಾಡಿ ಕರ್ಕೊಂಡು ಬಂದಿದ್ದಾರೆ. ನೋಡಿ, ತಾಯಿ ಮತ್ತು ಪ್ರಿಯಕರನಿಂದಲೇ ಮಗಳ ಕೊಲೆ ಕೇಸ್ ವಿಚಾರ ಸಂಬಂಧ ಹೋಮ್ ಮಿನಿಸ್ಟರ್ ಪ್ರಿಯಾಂಕ್ ಖರ್ಗೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ಅದರ ಜೊತೆಗೆ ಸಸ್ಪೆಂಡ್ ಕೂಡ ಮಾಡಲಾಗಿದೆ ಇನ್ಸ್ಪೆಕ್ಟರ್, PSI, ಕಾನ್ಸ್ಟೇಬಲ್ 3 ಜನರು. ಪೊಲೀಸ್ ಕಮಿಷನರ್ ಸಿಮನ್ ಕುಮಾರ್ ಸಿಂಗ್ ಇದರ ಬಗ್ಗೆ ಹೇಳಿಕೆಯನ್ನ ಕೊಟ್ಟರು. ಪ್ರಕರಣದ ತನಿಖೆಗೆ ಬೇರೆ ಡಿವಿಷನ್ನ ACPಯನ್ನು ನೇಮಕ ಮಾಡಲಾಗಿದೆ. 3 ಪೊಲೀಸ್ ಸಿಬ್ಬಂದಿಯನ್ನ ಸಸ್ಪೆಂಡ್ ಮಾಡಿ ಆದೇಶವನ್ನ ಹೊರಡಿಸಿರೋದು. ತಾಯಿ ಮತ್ತು ಪ್ರಿಯಕರನಿಂದಲೇ ಮಗಳ ಕೊಲೆ ಕೇಸ್ ವಿಚಾರ ಸಂಬಂಧ ಕರ್ತವ್ಯ ಲೋಪದ ಅಡಿಯಲ್ಲಿ 3 ಜನ ಪೊಲೀಸರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಸಿಮನ್ ಕುಮಾರ್ ಸಿಂಗ್ ಕಮಿಷನರ್ ಇದಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಕೂಡ ಕೊಟ್ಟಿದ್ದಾರೆ. ಈ ಕೇಸ್ ವಿಚಾರ ಸಂಬಂಧ ತಂದೆ ಪ್ರವೀಣ್ ಕಂಪ್ಲೇಂಟ್ ಕೊಡುವಂಥ ಸಂದರ್ಭದಲ್ಲಿ FSL ವರದಿ ಬರಲಿ, ಪೋಸ್ಟ್ಮಾರ್ಟಮ್ ರಿಪೋರ್ಟ್ ಬರಲಿ, ತನಿಖೆ ರಿಪೋರ್ಟ್ ಬಂದ ನಂತರವೇ ಮುಂದಿನ ಒಂದು ಸ್ಟೇಜ್ ತಗೊಳ್ತೀವಿ ಅನ್ನುವಂಥ ಒಂದು ನಿರ್ಲಕ್ಷ್ಯ ತೋರಿದ್ದಾರೆ ಅನ್ನೋ ಆರೋಪವನ್ನು ಈ ಮಗುವಿನ ತಂದೆ ಪ್ರವೀಣ್ ಮಾಡಿರ್ತಾರೆ. ಸೊ ಈಗ 3 ಜನನೂ ಸಸ್ಪೆಂಡ್ ಮಾಡಿದ್ದಾರೆ. ಒಬ್ಬ ಇನ್ಸ್ಪೆಕ್ಟರ್, ಸಬ್ ಇನ್ಸ್ಪೆಕ್ಟರ್, ಕಾನ್ಸ್ಟೇಬಲ್ ಸಸ್ಪೆನ್ಷನ್. ಕೆಲವು ಇನ್ವೆಸ್ಟಿಗೇಷನ್ ಲ್ಯಾಬ್ಸಸ್ ಇದೆ. ಆ ಲ್ಯಾಬ್ಸಸ್ ಬಗ್ಗೆ ಯಾವ್ದಾರ ರಿಪೋರ್ಟ್ ಅಲ್ಲಿ ಇಂಟೆನ್ಷನ್ ರಿಪೋರ್ಟ್ ತಂದಿದೆ. ರಿಪೋರ್ಟ್ ಪ್ರಕಾರ ಇಂಟೆನ್ಷನ್ ಖಂಡಿತ ಸರಿ ಇರ್ಲಿಕ್ಕಿಲ್ಲ. ಅದಕ್ಕೋಸ್ಕರ ಈಗ ನೋಡ್ಬೇಕು. ಈಗ IO ಚೇಂಜ್ ಆಗಿದೆ. IO ನಾವು ACP ಲೆವೆಲ್ ಆಫೀಸರ್ಗೆ ತನಿಖೆ ಕೊಟ್ಟಿದ್ದೀವಿ. ಅದನ್ನು ಆ ಡಿವಿಷನ್ ಅವರೆಲ್ಲ ಬೇರೆ ಡಿವಿಷನ್ ಸರ್ ಈಗಿರುವಂತ ಇನ್ಸ್ಪೆಕ್ಟರ್. ಆದ್ರೆ ಆ ಸಂದರ್ಭ